ಬೇಜಾರಾಗಿರ್ತದಲ್ಲ, ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸಿದ್ದಾನೆ. ಫ್ರೆಶ್ಶಾಗಿ ಈಗ ಮಾರ್ಕೆಟ್ನಲ್ಲಿ ಅವರೆಕಾಳು ಬರ್ತಾಯಿದೆ. ಅವನ್ನ ನಾನು ಬಿಡಿಸಿ ಒಂದು ಬಟ್ಲಷ್ಟು ಇಟ್ಕೊಂಡಿದ್ದೆ. ಆಮೇಲೆ 2 ಮೀಡಿಯಮ್ ಗಾತ್ರದ ಈರುಳ್ಳಿ, ಆಮೇಲೆ 1 ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಇಷ್ಟೆಲ್ಲ ಕರಿಬೇವು, ಕೊತ್ತಂಬರಿ ಮತ್ತು ಇದೆಲ್ಲ ಮನೆಯಲ್ಲಿ ಮಾಡಿದ್ದೆಲ್ಲ ಟ್ರೆಡಿಷನಲ್ ಮಸಾಲ. ಅದು ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಮಸಾಲ ಹಾಕಿಬಿಟ್ಟು ಗರಂ ಮಸಾಲ ಸ್ವಲ್ಪ ಹಾಕಿಬಿಟ್ಟು ಇದು ನೋಡಿ ತಾಗಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಇದನ್ನು ಮಾಡ್ಕೋಬೇಕು, ಮಿಕ್ಸ್ ಮಾಡಿ ತಾಗಿಸ್ಕೋಬೇಕು. ಸ್ವಲ್ಪ ತಾಗಿಸೋದ್ರಿಂದ ಇದಕ್ಕೆ ಉಪ್ಪು ಹಾಕಿಬಿಡಬೇಕು. ಉಪ್ಪು ಹಾಕಿ ಇದರ ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಟಿಡಬೇಕು. ಅಂದರೆ ಅದು ಇದ್ರದ್ದು ಮಸಾಲೆದು ಘಮ ನಮಗೆ ಚೆನ್ನಾಗಿ ಬರ್ತದೆ. ಆಮೇಲೆ ಇದಕ್ಕೆ ಬನ್ಸಿ ರವೆ ತೊಗೋತಾ ಇದ್ದೀನಿ ನಾನು. ಇಲ್ಲಿ 3 ಬನ್ಸಿ ರವೆ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡ್ಬೇಕು, ಅದನ್ನು ಹುರ್ಕೋಬೇಕು. ಈಗ ನಾನು ಇದನ್ನು ನೋಡಿ ಈಗ ಘಮ ಬರಬೇಕಂತಕೊಂಡು ಇದನ್ನು ಮಾಡಿ ಇದನ್ನು ಈಗ ಮುಚ್ಚಿ ಇಡ್ತಾ ಇದ್ದೀನಿ ನಾನು. ನೋಡಿ ನಾನು 3 ಬಟ್ಲಿನಷ್ಟು ಬನ್ಸಿ ರವೆ ತೊಗೊಂಡಿದ್ದೆ ನಾನು. ಇದು ಮೀಡಿಯಮ್ ಗಾತ್ರದ ಇದು ಬನ್ಸಿ ರವೆ. ಇದು ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡ್ಕೋಬೇಕು, ಹುರ್ಕೊಂಡು ಆಮೇಲೆ 1ಕ್ಕೆ 2ರಂತೆ ನೀರು ಏನು ಮಾಡ್ಕೋಬೇಕು, ಕುದಿಲಿಕ್ಕೆ ಇಟ್ಕೋಬೇಕು. ಅದನ್ನು ಹಾಕಿಬಿಟ್ಟು ಉಪ್ಪಿಟ್ಟು ಹೆಂಗೆ ಮಾಡೋದು ನಾವು ಅವರೆಕಾಳು ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಆಗ್ತದೆ ಅವಲಕ್ಕಿ ಉಪ್ಪಿಟ್ಟು. ಅದೇ ಸ್ವಲ್ಪ ಟೇಸ್ಟ್ ಅಂದರೆ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ. ಈಗ ನೋಡಿ ಇದನ್ನೆಲ್ಲ ಹುರಿದಿಟ್ಟಿದ್ದೇನೆಲ್ಲ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಕುದಿಲಿಕ್ಕೆ ಇಟ್ಟಿದ್ದೆ ನಾನು ಇಲ್ಲೇ. ಈ ಕುದಿಯೋ ನೀರು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಹಾಕಿಬಿಟ್ಟು ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ. ಆಮೇಲೆ ಇದು ಏನಾಗ್ತದೆ, ಇನ್ನೊಂದು ಸ್ವಲ್ಪ ಕುದೀತದಲ್ಲ, ಆ ಟೈಮಿಗೆ ನೀವು ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಹಾಕ್ಬೋದು, ಉಪ್ಪು ಹಾಕ್ಬೋದು. ನಾನೀಗ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ, ಮನೆಯಲ್ಲಿ ಮಾಡಿದ್ದು ಅಂತ ಹೇಳಿದ್ದೆಲ್ಲ ನಾನು. ಟ್ರೆಡಿಷ್ನಲ್ ಮಸಾಲ ನೀನು ಮಾಡಿದ್ದೆ ಅದನ್ನು ಹಾಕಿದ್ದೀನಿ ಇದಕ್ಕೆ. ಈಗ ನೋಡಿ ಈಗ ಇದು ಮುಚ್ಚಿಟ್ಬಿಡ್ಬೇಕು. ಈಗ ನೋಡಿ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ಅವರೆಕಾಳಿನ ಮಸಾಲ ಉಪ್ಪಿಟ್ಟಿದ್ದು ನೋಡಿ. ಇದ್ರ ಜೊತೆ ಒಂದು ಉಪ್ಪಿನಕಾಯಿ, ಚಟ್ನಿ ಪುಡಿ, ಆಮೇಲೆ ಒಂದು ಸ್ವಲ್ಪ ಮೊಸರು, ತುಂಬ ರುಚಿಯಾಗಿ ಆಗ್ತದೆ. ಈ ರೀತಿ ನೀವು ಅವರೆಕಾಳು ಉಪ್ಪಿಟ್ಟಿಗೆ ಒಮ್ಮೆ ಮನೆಯಲ್ಲಿ ಮಾಡಿದ ಟ್ರೆಡಿಷ್ನಲ್ ಮಸಾಲೆ ಇರ್ತಲ್ಲ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ರುಚಿ ಬರ್ತದೆ. ನೀವು ಚಲೋ ಅನಿಸಿದರೆ ನಿಮಗೊಂದು ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.